ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತಂತೂ ತುಂಬಾ ಎಕ್ಸೈಟೆಡ್ ಆಗಿರ್ತೀರಾ. ನಿಮಗೆ ತಮ್ಮನೇಲಿ ನೋಡಿನೇ ಒಂದು ಇಂಟ್ರೆಸ್ಟ್ ಬಂದಿರುತ್ತೆ. ಸೊ ಇವತ್ತು ಎಕ್ಸ್ಪೆಷಲಿ ಕೆಲವೊಂದು ವಿಚಾರಗಳನ್ನು ನಾನು ಸೂಕ್ಷ್ಮವಾಗಿ ಹೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಅದು ನಿಮಗೆ ಯೂಸೂ ಆಗ್ಬೋದು, ಕೆಲವೊಬ್ಬರಿಗೆ ಅದು ಏನಪ್ಪ ಅಂತಲೂ ಅನ್ನಿಸ್ಬೋದು. ಬಟ್ ನಾನು ಹೇಳುವಂತಹ ಈ ವಿಚಾರ ಖಂಡಿತವಾಗ್ಲೂ ನಿಮಗೆ ಒಂದಲ್ಲ ಒಂದು ಸಾರಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಏನು ಎತ್ತ ತಿಳ್ಕೊಬೇಕು ಅಂತಂದರೆ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಆ್ಯಂಡ್ ಕೊನೆಯದಾಗಿ ವಿಡಿಯೋ ನೋಡೋರಿಗೆ ಒಂದೇ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿಬಿಟ್ಟು ಹೋಗಿ. ಸೊ ದಟ್ ಹೌದು ನನ್ನ ಥರನೇ ಇವ್ರಿಗೂ ಅನಿಸಿದೆ ಅನ್ನೋದು ಗೊತ್ತಾಗತ್ತೆ. ಸೊ ಹಾಗಿದ್ರೆ ತಡ ಯಾಕೆ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತು ಗುರುವಾರ ವ್ಲಾಗ್ ಜೊತೆಗೆ ನಾನು ಆಗಲೇ ಡಿ.ಪಿ ತಮ್ನೇಲಲ್ಲಿ ಹಾಕಿರೋ ಹಾಗೇ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಅದ್ರ ಬಗ್ಗೆನೂ ಸಹ ಶೇರ್ ಮಾಡ್ತೀನಿ. ಮೊದಲನೇದಾಗಿ ಇವತ್ತು ನಾನು ದ ಬೆಸ್ಟ್ ಕಾಂಬಿನೇಷನ್, ಇವೆರಡರ ಕಾಂಬಿನೇಷನ್ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ಇದರ ಕಾಂಬಿನೇಷನಲ್ಲಿ ನೀವು ಅಡುಗೆ ಮಾಡಿ ತಿಂದರೆ ಹೆಲ್ತಿಗೆ ಹೆಲ್ತೂ ಒಳ್ಳೆಯದು, ಮಾಡೋಕ್ಕೂ ಈಸಿ. ಸೊ ಹೇಗೆ ಮಾಡೋದು ಏನು ನೋಡೋಣ ಬನ್ನಿ. ಮೊದಲನೇದಾಗಿ ಆ್ಯಸ್ ಯೂಶ್ವಲ್ ಮಸಾಲೆಗೆ ಒಂದು ಸ್ವಲ್ಪ ಅಲ್ಲಿ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ಅದೆಲ್ಲ ಹಾಕಿ ಒಗ್ಗರಣೆಗೆ ಹಾಕಿ ಇಟ್ಬಿಡಿ. ಸೊ ಹೇಗಿದ್ದರೂ ಒಗ್ಗರಣೆ ಎಲ್ಲ ಸ್ವಲ್ಪ ತಣ್ಣಗಾಗಬೇಕಲ್ಲ, ತಣ್ಣಗಾಗೋವರೆಗೂ ನಮಗೆ ಟೈಮ್ ಇರುತ್ತೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ? ಸೊ ಆಗ ನಾವು ಆಲೂಗಡ್ಡೆ ಆ್ಯಂಡ್ ಮೂಲಂಗಿ ಎರಡೂ ಹಾಕ್ಕೋಬೋದು. ಬಟ್ ನಮ್ಮ ಮನೇಲಿ ಆಲೂಗಡ್ಡೆನ ಇಷ್ಟಪಡೋದಿಲ್ಲ. ಆಲೂಗಡ್ಡೆ ಜಸ್ಟ್ ಅದು ಆಲೂಗಡ್ಡೆ ಪಲ್ಯಕ್ಕೆ ಮಾತ್ರ, ಸಾಂಬಾರಿಗೆಲ್ಲ ಹಾಕಿದ್ರೆ ತಿನ್ನೋ ಇದೇ ಇಲ್ಲ ನಮ್ಮ ಮನೆಯಲ್ಲಿ. ಹಾಗಾಗಿ ನಾನು ಮೂಲಂಗಿನ ಮಾತ್ರ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಇವೆರಡರ ಕಾಂಬಿನೇಷನ್ ಗೈಸ್, ಮೂಲಂಗಿ ಆ್ಯಂಡ್ ಇನ್ನೊಂದೇನೋ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗತ್ತೆ. ಸೊ ಮೂಲಂಗಿನೂ ಅಷ್ಟೇ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಈಗೀಗ ನಾನು ಡಯಟ್ ಮಾಡ್ತಾ ಇರೋದ್ರಿಂದ ಆದಷ್ಟು ತರಕಾರಿಗಳ ಮಹತ್ವ ಗೊತ್ತಾಗ್ತಾ ಇದೆ. ಆ್ಯಂಡ್ ಊಟದ ಬೆಲೆ, ನಾವು ಕೆಲವೊಂದು ಸಾರಿ ಊಟನ ಬೇಕಾಗಿ ಅಯ್ಯೋ ಹೊಟ್ಟೆ ತುಂಬ ಹೋಯ್ತಪ್ಪ ಬೇಡ ಸಾಕು ಅಂತ ಬಿಸಾಕೋದಾಗಲಿ ಈ ಥರ ಎಲ್ಲ ಮಾಡ್ತಾಯಿದ್ವಿ. ಬಟ್ ಈಗ ಆ ಒಂದು ಬೆಲೆ, ಯಾಕಂದರೆ ಈಗ ಅನ್ನ ತಿಂತಾ ಇಲ್ವಲ್ಲ, ಅನ್ನದ ಬೆಲೆ ಗೊತ್ತಾಗೋದು. ಅನ್ನದ ಬೆಲೆ ನಿಮಗೆ ಇವಾಗ ಅನ್ನದ ಬೆಲೆ ಗೊತ್ತಾಗಲ್ಲ ಅಂತ ಬೈತಾ ಇರ್ತಾರೆ ಗೊತ್ತಾ. ನಂಗೆ ಇವಾಗ ಅರ್ಥ ಆಗ್ತದೆ ಅನ್ನದ ಬೆಲೆ ಏನು ಅಂತ. ಯಾಕಂತಂದರೆ ಈಗ ನಾನು ಅನ್ನನೇ ತಿನ್ನಲ್ವಲ್ಲ, ಮೇ ಬಿ ಅದ್ರ ಬೆಲೆ ನಂಗೆ ಇವಾಗ ಗೊತ್ತಾಗ್ತಾ ಇದೆ. ಜಸ್ಟ್ ಫಾರ್ ಜೋಕಿಂಗ್ ಅಷ್ಟೇ. ಬಟ್ ತರಕಾರಿಗಳದ್ದು ಒಂದು ಬೆನಿಫಿಟ್ಸ್ ಎಲ್ಲ ಹೆಚ್ಚಾಗಿ ತಗೋತಾರೋದ್ರಿಂದ ಸ್ವಲ್ಪ ಹೆಲ್ತ್ ಬೆಟರ್ ಅಂತ ಅನ್ನಿಸ್ತಾ ಇದೆ. ಆಮೇಲೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅಂತ ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ. ನಾವು ಹೇಗೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ತೀವೋ ಸೊ ಹಾಗೆ ನಾವು ಜೀವನದಲ್ಲಿ ಆರಾಮಾಗಿರಬಹುದು ಅಂತ. ಸೊ ಮಾತಾಡ್ತಾ ಇಲ್ಲಿ ಮೂಲಂಗಿನ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ದೊಡ್ಡದಾಗಿ ಹಾಕಿದ್ರೂ ಇಷ್ಟಪಡಲ್ಲ ನೋಡಿ, ಈ ಥರ ಸ್ಲೈಸ್ ಥರ ಇರಬೇಕು. ಸೊ ಆ್ಯಂಡ್ ಇದರಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಗೆ ಇದು ರೂಢಿ ಇಲ್ಲ ಅಂತಂದರೆ ದಯವಿಟ್ಟು ಈ ಥರ ಕಟ್ ಮಾಡಬೇಡಿ. ಚಾಪಿಂಗ್ ಬೋರ್ಡ್ ತೊಗೊಂಡು ಕಟ್ ಮಾಡಿ. ನಂಗೆ ಇದು ರೂಢಿ ಇದೆ ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ. ಆಮೇಲೆ ಅಕ್ಕ ಟ್ರೈ ಮಾಡ್ತಾಯಿದ್ರು ಅಂತ ಮಾಡಿಬಿಟ್ಟಿರೋ ಗ್ರಾಚಾರ. ಸೊ ರೂಢಿ ಇದ್ದರೆ ಕಟ್ ಮಾಡಿ, ಇಲ್ಲಾಂದರೆ ಆ್ಯಸ್ ಯೂಶ್ವಲ್ ಕಟ್ಟಿಂಗ್ ಬೋರ್ಡ್ ಮೇಲೆ ಕಟ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಎಲ್ಲರೂ ಹೇಳ್ತಾ ಇರ್ತಾರೆ ಗೊತ್ತಾ ಒಂದು ಮಾತು, ಅಯ್ಯೋ ಇವಳು ಹಣೆ ಬರನೇ ಸರಿ ಇಲ್ಲ, ಇವಳನ್ನ ಮದುವೆ ಆಗಿ ಕರ್ಕೊಂಬಂದ್ವಿ. ಅಥವಾ ಒಂದು ಮಗು ಹುಟ್ಟಿದಾಗ ಅಯ್ಯೋ ಇದ್ರ ಹಣೆ ಬರನೇ ಸರಿ ಇಲ್ಲಪ್ಪ, ಏನು ಮಾಡೋದು ಅಂತ. ಇನ್ನೂ ಕೆಲವೊಬ್ಬರು ತವ್ರ ಮನೇಲಿದ್ದಾಗ ಇಲ್ಲ ಸಲ್ಲದ ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಅದೇ ಒಂದು ಸಾರಿ ಗಂಡನ ಮನೆಗೆ ಬಂದಾಗ, ಅಂದರೆ ಮದುವೆ ಆದಮೇಲೆ ಸಡನ್ನಾಗಿ ಅವ್ರ ಲಕ್ ಚೇಂಜ್ ಆಗುತ್ತೆ, ಸಡನ್ನಾಗಿ ಅವ್ರು ಮುಟ್ಟಿದೆಲ್ಲ ಚಿನ್ನ ಆಗುತ್ತೆ. ಅವಾಗ ಹೇಳ್ತಾರೆ, ಅಯ್ಯೋ ನಮ್ಮ ಮನೆಗೆ ಮಹಾಲಕ್ಷ್ಮಿ ಬಂದ್ಲಪ್ಪ, ಈ ನನ್ನ ಸೊಸೆ ಬಂದಮೇಲೆ ನಮ್ಮ ಜೀವನ ತುಂಬ ಚೆನ್ನಾಗಾಯ್ತಪ್ಪ ಅಂತ. ಈ ಥರ ಎಲ್ಲ ಯಾರಾದರೂ ನಂಬ್ತೀರಾ? ನಂಬೋ ಹಾಗಿದ್ರೆ ಕಮೆಂಟ್ ಮಾಡಿ. ಹಣೆ ಬರ ಗುರು, ಯಾರು ಏನೂ ಮಾಡೋಕ್ಕಾಗಲ್ಲ, ಭಗವಂತ ಬರೆದು ಕಳಿಸಿರ್ತಾನೆ, ಅದಂಗೆ ಆಗೋದು. ನಾವು ಮಾಡ್ಕೊಳ್ಳೋದೇ ಇಲ್ಲ, ನಾವು ಹೀಗೆ ಇರ್ತೀವಿ ಅಂದರೆ ಖಂಡಿತವಾಗ್ಲೂ ಹಾಗಾದರೆ ಅವರು ಮನುಷ್ಯ ಜನ್ಮನೇ ಅಲ್ಲ ಅವ್ರದ್ದು. ಸೊ ನಮ್ಮ ಹಣೆ ಬರ ಭಗವಂತ ಒಂದು ಸತಿ ಬರೆದು ಕಳಿಸ್ತಾನೆ, ಆಯಿತಾ. ನಮ್ಮ ಹಣೆ ಬರಹವನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಒಂದೇ ದಾರಿ, ಏನಪ್ಪ ಅಂದರೆ ಅದು ಭಕ್ತಿ ಮಾರ್ಗ. ಇನ್ನೊಬ್ಬರನ್ನ ಹಾಳು ಮಾಡೋಣ, ಖಂಡಿತವಾಗ್ಲೂ ಅದರಿಂದ ಚೇಂಜ್ ಆಗಲ್ಲ.
ಯಾವಾಗ ನೀವು ಭಕ್ತಿ ಮಾರ್ಗದಲ್ಲಿ ರಾಯರಿಗೆ ಶರಣಾಗಿ, ಕೃಷ್ಣನಿಗೆ ಶರಣಾಗಿ ನೀವು ಜೀವನವನ್ನು ಇಷ್ಟೇ ಜೀವನ ಅಂತ ನೀವು ಯಾವಾಗ ಆ ಭಗವಂತನಲ್ಲಿ ನಿಮ್ಮ ಜೀವನವನ್ನು ಇಡ್ತೀರಲ್ಲ, ಆವಾಗ ಮೇ ಬಿ ಹಣೆ ಬರ ಚೇಂಜ್ ಆಗ್ಬೋದು. ಬಟ್ ನಾರ್ಮಲಾಗಿ ನೀವು ಹಿಂಗಿರ್ತೀರಾ, ಹಣೆ ಬರ ಏನೋ ಚೇಂಜ್ ಆಗಿಬಿಡುತ್ತೆ, ಇವ್ರು ಬಂದು ಚೇಂಜ್ ಆಯಿತು, ಅವೆಲ್ಲನೂ ಲಕ್ ಅಷ್ಟೇನೆ. ಈಗ ಕೆಲವೊಬ್ಬರನ್ನ ನಾನು ನೋಡಿದ್ದೀನಿ, ಏನು ಮಾಡ್ತಾರೆ ಗೊತ್ತಾ, ಮಾಡೋದೆಲ್ಲ ಮಾಡಿಬಿಟ್ಟಿರ್ತಾರೆ ಆಯಿತಾ. ಇನ್ನೊಬ್ರಿಗೆ ಎಷ್ಟು ನೋವು ಕೊಡಬೇಕು, ಎಷ್ಟು ಸಂಕಟ ಕೊಡಬೇಕು, ಅವ್ರು ಕಣ್ಣೀರು ಹಾಕ್ತಾ ಇದ್ದರೆ ಇಲ್ಲಿ ಮನೇಲಿ ಕುತ್ಕೊಂಡು ಬಿಸಿ ಬಿಸಿ ಹಾಲು ಕುಡಿಯೋರು ಇದ್ದಾರೆ ಆಯಿತಾ. ಸೊ ಅವ್ರ ಕಣ್ಣೀರಿಗೆ ಕಾರಣನೇ ಈ ಹಾಲು ಕುಡಿಯೋರು. ಆದರೆ ಈಗ ಅವರ ಕಣ್ಣೀರಿದೆಯಲ್ಲ, ನಮ್ಮನ್ನೇನು ಮಾಡುತ್ತೆ, ಆ ಕಣ್ಣೀರು ಹಾಕೊಳ್ಳಿ ಏನು ಮಾಡ್ತಾಳೆ, ರಾಯರಲ್ಲಿ ಬೇಡ್ಕೊತಾಳೆ, ರಾಯರೇ ನಂಗೆ ಹಿಂಗೆ ಯಾಕೆ ಅಂತ ಕಣ್ಣೀರು ಹಾಕಿದವಳು. ಯಾವಾಗ ಈ ಹಾಲು ಕುಡಿಯೋರಿಗೆ ಗೊತ್ತಾಗುತ್ತೋ, ರಾಯರನ್ನು ಬೇಡ್ಕೊಂಡ್ರೆ ಎಲ್ಲ ಆಗತ್ತೆ ಅಂತ, ಆವಾಗ ಈ ಪಾಪ ಮಾಡಿದವ್ರು ಏನಿರ್ತಾರಲ್ಲ, ಹೋಗಿ ರಾಯರ ಸನ್ನಿಧಾನಕ್ಕೆ ಹೋಗೋದೇನು, ರಾಯರಿಗೆ ಪೂಜೆ ಮಾಡಿಸೋದೇನು, ಅಭಿಷೇಕ ಮಾಡಿಸೋದೇನು, ಇರೋ ಬರೋ ದುಡ್ಡೆಲ್ಲ ದೇವ್ರಿಗೆ ಖರ್ಚು ಮಾಡೋದೇನು, ಈ ಥರ ಮಾಡಿದರೆ ನಿಜವಾಗ್ಲೂ ರಾಯರ ಆಶೀರ್ವಾದ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ಪಾಪ ಮಾಡಿಬಿಟ್ಟು ಹೋಗಿ ರಾಯರಿಗೆ ಕೈ ಮುಗಿದಿರೆ ಮಾಡಿರೋ ಪಾಪಗಳೆಲ್ಲ ಅಷ್ಟು ಬೇಗ ಕಳೆದೋಗುತ್ತೆ ಅಂತ ಅನಿಸುತ್ತಾ? ಖಂಡಿತವಾಗ್ಲೂ ಇಲ್ಲ. ಒಬ್ಬರು ನಿಷ್ಕಲ್ಮಶವಾಗಿ ಅವ್ರ ಮನಸ್ಸಲ್ಲಿ ಏನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ದೆ ಭಗವಂತನ ಹತ್ರ ಶರಣಾಗಿ ಬೇಡಿದ್ರೆ ಅದೊಂದು ಲೆಕ್ಕ. ನೀವು ಮನಸ್ಸಲ್ಲಿ ಅಷ್ಟು ಕೆಟ್ಟದಿಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀನಿ ನನಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತ ಹೋಗೋದಿದೆಯಲ್ಲ, ಅದರಷ್ಟು ಪಾಪದ ಕೆಲಸ ಇನ್ನೊಂದಿಲ್ಲ. ಇನ್ನೂ ಕೆಲವೊಂದಷ್ಟು ಜನ ಹೆಂಗೆ ಗೊತ್ತಾ, ಇನ್ನೊಬ್ಬರ ದುಡ್ಡನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಆಯಿತಾ. ಈಗ ಮೊನ್ನೆನೇ ಒಂದು ದೊಡ್ಡ ಸ್ಕ್ಯಾಮ್ ಎಲ್ಲ ನಡೀತು. ಸ್ಕ್ಯಾಮ್ ಮಾಡಿದವರು ಯಾರು ಅಂತ ಗೊತ್ತು. ಸ್ಕ್ಯಾಮ್ ಮಾಡಿದವ್ರು ಏನಾದರೂ ದುಡ್ಡು ತಗೊಂಡ್ರು, ತಿರುಪತಿ ತಿಮ್ಮಪ್ಪನಿಗೆ ಪೂಜೆಗೆ ಹೋದರು, ಉಂಡಿಗಷ್ಟು ದುಡ್ಡು ಹಾಕಿದ್ರು, ಮನೆಗೆ ಬಂದರು. ಈಗ ಚೆನ್ನಾಗಿದ್ದಾರೆ ಅಂತ ಖಂಡಿತವಾಗ್ಲೂ ಅಂದ್ಕೋಬೇಡಿ. ಭಗವಂತ ನೀವು ದುಡ್ದಿರೋ, ನೀವು ಕಷ್ಟಪಟ್ಟಿರೋ ದುಡ್ಡಲ್ಲಿ ₹1 ಹಾಕಿದ್ರೇನಾದರೂ ಪುಣ್ಯ ಬರುತ್ತೆ ಹೊರತು, ಕಂಡವ್ರನ್ನ ಯಾಮಾರಿಸಿ ಅವರಿಂದ ಬರುವಂತಹ ದುಡ್ಡನ್ನು ನೀವು ತಗೊಂಡು ದೇವಸ್ಥಾನಕ್ಕೆ ಹೋಗ್ತೀರ ಅಂದರೆ ಖಂಡಿತವಾಗ್ಲೂ ಅದು ಒಳ್ಳೆಯದಲ್ಲ. ಅರ್ಥ ಮಾಡ್ಕೊಬಿಡಿ. ನೀವು ಎಷ್ಟು ನೀವು ಬೇರೆಯವ್ರಿಗಾದ್ರೂ ಮೋಸ ಮಾಡ್ಬೋದು, ನಾನು ಚೆನ್ನಾಗಿದ್ದೀನಪ್ಪ, ನಾನು ಒಳ್ಳೆಯವಳಪ್ಪ ಅಂತ ಪ್ರೂವ್ ಮಾಡ್ಕೋಬೋದು. ಆದರೆ ದೇವರ ಹತ್ರ ನಿಮ್ಮ ನಾಟಕಗಳೇನೂ ನಡೆಯಲ್ಲ. ನಾಟಕಗಳೆಲ್ಲ ಕಟ್ಟಿಟ್ಬಿಡಿ. ದೇವ್ರ ಹತ್ರ ಮಾತ್ರ ನೀವು ಹೇಗಿದ್ದೀರೋ ಹಾಗೇ ಇರಬೇಕು. ದೇವ್ರಿಗೆ ನೀವು ಹೇಳಲಿಲ್ಲ ಅಂತಂದ್ರೂ ದೇವರಿಗೆ ತಿಳ್ಕೊಳ್ಳೋ ಶಕ್ತಿ ಖಂಡಿತವಾಗ್ಲೂ ಇದೆ. ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರು ನಾನೇ ನೋಡಿದ್ದೀನಿ ಗೈಸ್, ಎಷ್ಟು ಜನಗಳಿಗೆ ಅನ್ಯಾಯ ಮಾಡ್ತಾ ಇರ್ತಾರೆ. ಹೋಗಿ ದೇವ್ರಿಗೆ ಉಂಡಿಗೆ ಕಾಸು ಹಾಕಿ ದೇವ್ರಿಗೆ ಪೂಜೆ ಮಾಡ್ತಾರೆ. ಹಾಗಿದ್ದರೆ ಅವ್ರ ಪಾಪ ಎಲ್ಲ ದೇವ್ರು ಕಳೀತಾ ಇರ್ತಾನ? ನನಗೂ ಇದೊಂದು ಡೌಟ್ ಇದೆ, ದಯವಿಟ್ಟು ನಿಮಗೆ ಗೊತ್ತಿದ್ರೆ ತಿಳಿಸಿ. ಕಳಿಯುತ್ತಾ? ನನಗಂತೂ ಇದು ಕ್ವಶ್ಚನ್ ಮಾರ್ಕು. ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ದಯವಿಟ್ಟು, ನನಗೂ ಅದು ಹೆಲ್ಪ್ ಆಗುತ್ತೆ. ಸೊ ಎಷ್ಟೊಂದು ಜನ, ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದಾಗ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ, ಹೌದಕ್ಕ ಏನು ಬರುತ್ತೆ ಅವ್ರಿಗೆಲ್ಲ ಹಿಂಗೆ ಮಾಡಿಸಿದ್ರೆ ಅಂತ. ಖಂಡಿತವಾಗ್ಲೂ ನನಗೂ ಅದೇ ಪ್ರಶ್ನೆ, ವೈ, ಯಾಕೆ? ಆದರೆ ಇವತ್ತು ಆ ಪ್ರಶ್ನೆಗಳಿಗೆಲ್ಲ ನನಗೆ ಉತ್ತರ ಸಿಕ್ಕಾಗಿದೆ. ರಾಯರ ಆಶೀರ್ವಾದ, ನಾನು ಯಾವತ್ತು ರಾಯರ ಮುಂದೆ ಕೂತು ಹತ್ನೋ ಅಲ್ಲಿಗೆ ನನಗೆ ನನ್ನ ಸಂಕಟಗಳೆಲ್ಲ ಮುಗಿದೋಯ್ತು. ನಿಜವಾಗ್ಲೂ ಕೆಲವೊಂದನ್ನು ಹೇಳಿಬಿಟ್ರೆ ನಿಮಗೆ ನಂಬಲಿಕ್ಕಿದ್ದು ನಿಜಾನಾ, ಅಕ್ಕ ಹೇಳ್ತಾ ಇರೋದು, ಭಾಗ್ಯ ಹೇಳ್ತಾ ಇರೋದು ನಿಜಾನಾ ಅಂತ ನೀವೇ ಶಾಕ್ ಆಗ್ತೀರಾ. ಯಾಕಂತಂದರೆ ನನ್ನ ಜೀವನದಲ್ಲಿ ಅಷ್ಟೂ ಬದಲಾವಣೆಯನ್ನು ನಾನು ಕಂಡಿದ್ದೀನಿ. ಈವನ್ ನನ್ನ ಗಂಡನೂ ಸಹ. ಈಗ ನಾನೇನಾದರೂ ರಾಯರಿಗೆ ಇವತ್ತು ಏಕಾದಶಿ ತುಳಸಿಬೇಕು ಅಂದರೆ, ನಮ್ಮ ಯಜಮಾನ್ರು ದೂರ ಎಷ್ಟಾಗತ್ತೆ, ಎಲ್ಲಿಗೂ ಹೋಗಬೇಕು, ಏನೂ ಯೋಚನೆ ಮಾಡಲ್ಲ. ನಿನಗೆ ಪೂಜೆಗೆ ತುಳಸಿ ಬೇಕಲ್ವಾ, ನಾನು ಹೋಗಿ ತೊಗೊಂಡ್ಬರ್ತೀನಿ ಇರು ಅಂತ ಹೇಳಿ ತೊಗೊಂಬರ್ತಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವರಿಗೂ ಜೀವನದಲ್ಲಿ ಎಷ್ಟು ಭಗವಂತ ನಮಗೆ ಪಾಠವನ್ನು ಕಲಿಸಿದ್ದಾರೆ ಅಂತ ಹೇಳಿ. ನಿಜವಾಗ್ಲೂ ಇವತ್ತಿನ ದಿನ ಹೇಳ್ತೀನಿ, ಯಾವ ಮನುಷ್ಯರನ್ನು ನಾವು ನಂಬಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಜೀವನ ಮಾಡ್ತೇವೋ ನಿಜವಾಗ್ಲೂ ಈ ಜೀವನಕ್ಕೆ ಸಾರ್ಥಕತೆ ಸಿಗೋದಿಲ್ಲ.
ಗಂಟಾಕಿ ನಿಮ್ಮ ನಾಟಕಗಳೆಲ್ಲ ಇನ್ನೊಬ್ಬರ ಮುಂದೆ ಚೆನ್ನಾಗಿರಬೇಕು, ಅವ್ರು ಏನೋ ನಮಗೆ ಮಾಡಿಬಿಡ್ತಾರೆ, ಬೇಕಾಗಿಲ್ಲ. ನಿಮ್ಮ ಮನಸ್ಸಾಕ್ಷಿಗೆ ಕೇಳ್ಕೊಳ್ಳಿ, ನಾನು ಕರೆಕ್ಟಾಗಿದ್ದೀನ ಅಂತ. ಈ ಕಲಿಗಾಲದಲ್ಲಿ ಯಾರಿಗೂ ಇದ್ರ ಬಗ್ಗೆ ಅರಿವೇ ಇಲ್ಲ, ಆ ಒಂದು ಇದೇ ಬೇಕಾಗಿಲ್ಲ. ಅಯ್ಯೋ ದುಡ್ಡ, ನಾನು ಇವಾಗ ಮೋಸ ಮಾಡ್ತಾ ಇದ್ದೀನಿ, ನನಗೆ ಬಂತ, ನಾನು ಚೆನ್ನಾಗಿದ್ದೀನ ಬಿಡು ಅಂತ. ಆದರೆ ನೀವು ಸತ್ತಾಗ ಒಂದು ಜಾಗಕ್ಕೆ ಹೋಗ್ತಿರಲ್ಲ, ಅಲ್ಲಿ ಕೊಡೋ ಶಿಕ್ಷೆ ನೀವು ಇನ್ನೊಂದು ಜನ್ಮ ನನಗೆ ಬೇಡಪ್ಪ ಅನ್ನೋಷ್ಟು ಕ್ರೂರವಾಗಿರುತ್ತೆ. ಅದ್ರ ಬದಲು ಸಿಕ್ಕಿರೋದೊಂದು ಜೀವನ, ಕಂಡೋರಿಗೆ ಮೋಸ ಮಾಡೋದು ಬೇಡ. ನಾವಾಯಿತು, ನಮ್ಮ ಜೀವನ ಆಯಿತು, ರಾಯರ ಆರಾಧನೆ ಆಯಿತು, ಅಥವಾ ನಿಮ್ಗೆ ರಾಯರನ್ನೇ ಆರಾಧನೆ ಮಾಡಿ ಅಂತ ಹೇಳ್ತಲ್ಲ. ನೀವು ನಿಮ್ಮ ಮನೆ ದೇವ್ರು ಯಾರು, ನಿಮ್ಮ ಇಚ್ಛೆ ದೇವ್ರು ಯಾವುದು, ಆ ದೇವರನ್ನ ಪೂಜೆ ಮಾಡಿ ಆಯಿತಾ. ಇನ್ನೊಬ್ಬರ ಮೇಲೆ ನೀವೇನು ಹಾಳಾಗಬೇಕು ಅಂತ ಏನು ನೀವು ಪಣ ತೊಟ್ಟಿ ನಿಂತಿರ್ತೀರಲ್ಲ, ಅದ್ರ ಬದಲು ನಿಮ್ಮನ್ನು ನೀವು ಹೇಗೆ ಉದ್ಧಾರ ಮಾಡ್ಕೋಬೇಕು ಅನ್ನೋದನ್ನೇ ಯೋಚನೆ ಮಾಡಿ. ಮೊನ್ನೆ ಒಂದು ಫನ್ನಿ ವಿಡಿಯೋ ಹಿಂಗೆ ನೋಡಬೇಕಾದ್ರೆ ಅದರಲ್ಲಿ ಹೇಳ್ತಾ ಇದ್ರು, ಮಾಟ ಮಂತ್ರ ಮಾಡೋ ನಮ್ಮ ಸಂಬಂಧಿಕರೇ, ಮಾಡೋದು ಮಾಡ್ತೀರಲ್ವಾ, ಇವ್ರು ಹಾಳಾಗೋಗ್ಲಿ, ಇವರು ಏನಾದರೂ ಮಾಡಿ ಕಷ್ಟದಲ್ಲೇ ಇರಲಿ ಅಂತ ಮಾಡಿಸೋ ಬದಲು ನಾವೇನು ಗೊತ್ತಾ, ನಿಮ್ಮನ್ನು ಎಲ್ಲವನ್ನ ತೋರಿಸ್ಕೊಂಡು ನಾವು ಮಾಡಿದ್ರೆ ಅದು ತೋರ್ಪಡಿಕೆ ಜೀವನ ಆಗ್ಬಿಡುತ್ತೆ. ನಾವು ಇರೋದೇ ಹಿಂಗೆ ಆಯಿತಾ. ನಾವು ಜಗಳ ಆಡ್ತೀವಿ, ಬಟ್ ಅದನ್ನು ಒಂದು ಕವರಿಂಗ್ ಥರ ನಾವು ಹೇಗೋ ಮನೇಲಲ್ಲದೆ ಇನ್ನು ಎಲ್ಲಿರುತ್ತೆ ಜಗಳ. ಸೊ ಈ ರೀತಿ. ಬಟ್ ಜನ ನೋಡೋದೇನೋ, ಇವ್ರು ಜಗಳನೇ ಆಡಲ್ಲ, ಇವ್ರಿಗೇನು ಕಷ್ಟನೇ ಇಲ್ಲ ಅನ್ನೋ ಥರ ಇದು ಮಾಡಿಕೊಂಡು ಇಲ್ಲದೇ ಇರೋದೆಲ್ಲ ಮಾಡ್ತಾರೆ. ಅದಕ್ಕೆ ಅವಳಿಗೆ ಹೇಳ್ತಾ ಇದ್ಲು, ಮಾಡೋದು ಮಾಡಿಸ್ತೀರಲ್ವಾ, ಅವಳು ಚೆನ್ನಾಗಿ ವಿಲ್ಲಾದಲ್ಲಿ ಒಂದು ಏನೋ ಚೆನ್ನಾಗಿ ಸಂಪಾದನೆ ಆಗಲಿ, ಒಂದು 4-5 ಬಂಗ್ಲೆ ತೊಗೊಳ್ಳಿ, ಒಂದು 4-5 ಫ್ಯಾಕ್ಟ್ರಿ ತೊಗೊಳ್ಳಿ ಅಂತ ಹೇಳಿ ಮಾಟ ಮಂತ್ರ ಮಾಡಿಸಿ, ಆವಾಗ ನಿಮಗೂ ಅರ್ಧ ಕೊಡ್ತೀನಿ, ನಾನು ಅರ್ಧ ತಗೋತೀನಿ ಅಂತ. ನಿಜವಾಗ್ಲೂ ಇದು ತಮಾಷೆ ರೀಲ್ ಆಗಿರಬಹುದು, ಬಟ್ ಅದರಲ್ಲಿ ಅರ್ಥ ಎಷ್ಟು ಚೆನ್ನಾಗಿದೆ ಅಂತಂದರೆ, ಹೌದು, ಈಗ ಅಂಥ ಮಹಾಭಾರತ ರಾಮಾಯಣದಲ್ಲೇ ಸ್ವಂತದವರಿಂದಾನೇ ಎಲ್ಲರಿಗೂ ಮೋಸ ಆಗಿದ್ದು, ರಾಮನಿಗೂ ಸ್ವಂತದವರಿಂದ ಅಲ್ವಾ, ಕೃಷ್ಣನಿಗೂ ಸ್ವಂತದವರಿಂದಾನೆ. ಮತ್ತು ಇನ್ನು ನಾವು ಮನುಷ್ಯರು, ನಮ್ಮನ್ನು ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ಮಾಡ್ಸೋದು ಮಾಡಿಸ್ತೀರಲ್ವಾ, ಒಳ್ಳೇದಾಗಿ ಮಾಡಿಸಿ, ಆಗ ನಾವು ಚೆನ್ನಾಗಿರ್ತೀವ, ನಾವು ನಿಮಗೂ ಕೊಡ್ತೀವಾ? ಯಾಕೆ ಆ ರೀತಿ ಯೋಚನೆ ಮಾಡೋದಿಲ್ಲ? ಈಗಲಾದರೂ ಸ್ವಲ್ಪ ನಿಮ್ಮ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೊಳ್ಳಿ. ಜೀವನ ಇರೋದು ಒಂದೇ ಆಯಿತಾ. ಇನ್ನೊಬ್ಬರನ್ನ ಹಾಳು ಮಾಡೋದ್ರಲ್ಲೇ ನಿಮ್ಮ ಜೀವನನ ಕಳಿಬೇಡಿ. ನಾವು ಹೇಗೆ ಉದ್ಧಾರ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಕಲೀರಿ, ಓಕೆನಾ. ಚಿಕ್ಕವಳೇನೋ ಹೇಳಿದ್ದೀನಿ, ಅರ್ಥ ಮಾಡಿಕೊಂಡು ಮುಂದೆ ನಡೀರಿ. ಅರ್ಥ ಆಗಿಲ್ವಾ, ಇನ್ನೂ ಹಿಂಗೆ ಇರ್ತೀರಾ, ನಿಮ್ಮ ಮನೆ ಬರನೇ ಇಷ್ಟು, ಏನೂ ಮಾಡೋಕ್ಕಾಗಲ್ಲ. ನೀವು ಹಿಂಗೇ ಸಾಯೋದು, ಹಿಂಗೇ ಬದುಕೋದು ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಸೊ ಕೊನೆಯದಾಗಿ ನೋಡೋರಿಗೆ ಗೊತ್ತಾಗುತ್ತೆ ಅಂತ ಹೇಳಿದ್ನಲ್ವಾ, ಯಾವುದರ ಬೆಸ್ಟ್ ಕಾಂಬಿನೇಷನ್ ಅಂತ. ಮೊಳಕೆ ಹೆಸರು ಕಾಳು ಮೂಲಂಗಿ ಸಾಂಬಾರು. ಯಾರಿಗೆಲ್ಲ ಈ ಒಂದು ಕಾಂಬಿನೇಷನ್ ಇಷ್ಟ ಕಮೆಂಟ್ ಮಾಡಿ. ಸಾಯಂಕಾಲ ಆಗಿದೆ ನೋಡಿ, ಪರಿಯನ್ ಬಾಕ್ಸು ಸಹ ಇನ್ನೂ ಕ್ಲೀನ್ ಮಾಡಿಲ್ಲ ನಾನು, ಬಿಕಾಸ್ ನಂಗೆ ಅಷ್ಟು ಹೊಟ್ಟೆ ಹಸಿತಾ ಇದೆ. ಬಿಕಾಸ್ ಮಧ್ಯಾಹ್ನ 2 ಚಪಾತಿ ಲೈಟಾಗಿ ಫುಡ್ಡು, ಯಾವಾಗ ಊಟ ಮಾಡಿ ಮಲ್ಗನಪ್ಪ ಅಂತ ಅನ್ನಿಸ್ತಿರುತ್ತೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ವೇಕಪ್ ಆಗಬೇಕು. ಸೊ ಹಾಗಾಗಿ ಬೇಗನೆ ಅಡುಗೆ ಮುಗಿಸ್ಕೊಂಡೆ. ಮೀನ್ವೈಲ್ ಆ ಕಡೆ ಪಾತ್ರೆಗಳನ್ನು ಸಹ ತೊಳ್ಕೊಂಡೆ, ಈಗ ಮುದ್ದೆಗೂ ಇಟ್ಟಿದ್ದೀನಿ. ಸೊ ಈ ಕಾಂಬಿನೇಷನ್ ಯಾರಿಗೆಲ್ಲ ಇಷ್ಟ, ಮೂಲಂಗಿ ಮೊಳಕೆ ಹೆಸರು ಕಾಳು, ಇದ್ರ ಜೊತೆಗೆ ನೀವು ಸೋಯಾಬೀನು, ಹೂಕೋಸು, ಆಲೂಗಡ್ಡೆ ಎಲ್ಲವನ್ನ ಆ್ಯಡ್ ಮಾಡ್ಕೋಬೋದು. ಬಟ್ ಇರೋದ್ರಲ್ಲಿ ಇವೆರಡರ ಬೆಸ್ಟ್ ಕಾಂಬಿನೇಷನ್ ಬೇರೊಂದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ತುಂಬ ಚೆನ್ನಾಗಾಗಿತ್ತು. ಖಂಡಿತವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಬಿಸಿ ಬಿಸಿ ಸಾಂಬಾರು, ಬಿಸಿ ಬಿಸಿ ಮುದ್ದೆ. ಸೊ ನೈಟ್ ಟೈಮ್ಸಲ್ಲಿ ಡಯಟಲ್ಲೂ ಸಹ ನೀವು ಮುದ್ದೆ ತೊಗೋತಾ ಇದ್ದೀರ ಅಂತ ಕೇಳ್ಬೋದು. ಹೌದು, ಅಫ್ಕೋರ್ಸ್ ವೀಕ್ಲಿ ಒನ್ಸ್ ನಾನು ಮುದ್ದೆನ ತೊಗೋತೀನಿ, ಎವ್ರಿ ಡೇ ಅಲ್ಲ. ಬಿಕಾಸ್ ಮುದ್ದೆನೂ ನನಗೆ ಡಾಕ್ಟ್ರು ಹೇಳಿದ್ದಾರೆ ನೀವು ಮುದ್ದೆ ತಿನ್ನೋ ಹಾಗಿಲ್ಲ ಅಂತ. ಸೊ ಹಾಗಾಗಿ ವೀಕ್ಲಿ ಒನ್ಸ್ ನಾನು ಮುದ್ದೆನ ನನ್ನ ಡಯಟಲ್ಲಿ ಆ್ಯಡ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಕೆಲವೊಬ್ಬರಿಗೆ ಒಳ್ಳೇದು ಅನಿಸಿರ್ಬೋದು, ಕೆಲವೊಬ್ಬರಿಗೆ ಕೋಪ ಬಂದಿರ್ಬೋದು. ಕೋಪ ಬಂದರೆ ನಾನೇನು ಮಾಡೋಕ್ಕಾಗಲ್ಲ, ಕೋಪದಲ್ಲೇ ಬದುಕಿ. ಆ್ಯಂಡ್ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾಯಿರಿ, ಬ್ಲೆಸ್ ಮಾಡ್ತಾಯಿರಿ. ಬಾಯ್ ಬಾಯ್.